ಇನ್ನು ಪ್ರಧಾನಿ ಮೋದಿ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಅಮೆರಿಕಾದ ಎಪ್ಸ್ಟೀನ್ ಫೈಲ್ಸ್ ಜೊತೆಗೆ ಮೋದಿ ಇದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ಒಬ್ಬ ದಂಧೆಕೋರನಾಗಿದ್ದಾನೆ. ಅವನ ಜೊತೆಗೆ ಮೋದಿಯವರು ಇದ್ದಾರೆಂಬ ಸುದ್ದಿ ಇದೆ. ಪ್ರಧಾನಿ ಮೋದಿ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ನಡೀತಾ ಇರೋ ಪ್ರತಿಭಟನೆ ಇದು. ಅಮೆರಿಕಾದ ಎಪ್ಸ್ಟೀನ್ ಫೈಲ್ಸ್ ಜೊತೆಗೆ ಮೋದಿ ಇದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ಒಬ್ಬ ದಂಧೆಕೋರನಾಗಿದ್ದಾನೆ. ಅವನ ಜೊತೆಗೆ ಮೋದಿಯವರು ಇದ್ದಾರೆಂಬ ಸುದ್ದಿ ಇದೆ. ಅದನ್ನ ಈ ಕೂಡಲೇ ಮೋದಿ ಸ್ಪಷ್ಟಪಡಿಸಬೇಕು. ಚನ್ನಪಟ್ಟಣದಲ್ಲಿ ಮೋದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಅಮೆರಿಕದ ಜೆಫ್ರಿ ಎಪ್ಸ್ಟೈನ್ ಎಂಬ ಲೈಂಗಿಕ ಅಪರಾಧಿಯ ಕಥೆ ಜಾಗತಿಕ ಮಟ್ಟದಲ್ಲಿ ತಲ್ಲಣವನ್ನು ಉಂಟು ಮಾಡಿದೆ. ಡೊನಾಲ್ಡ್ ಟ್ರಂಪ್, ನರೇಂದ್ರ ಮೋದಿ, ಬಿಲ್ ಕ್ಲಿಂಟನ್ ಅವರಂತಹ ಪ್ರಭಾವಿ ರಾಜಕಾರಣಿಗಳು, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಅನಿಲ್ ಅಂಬಾನಿ ಅವರಂತಹ ಉದ್ಯಮಿಗಳು, ಬ್ರಿಟಿಷ್ ರಾಜಮನೆತದ ಆಂಡ್ರೂ ಮ್ಯಾನ್ಹ್ಯಾಟನ್ ವಿಂಡರ್ಸ್, ಅಮೆರಿಕದ ಆತ್ಮ ಸಾಕ್ಷಿ ಅಂತಿದ್ದ ಭಾಷಾಶಾಸ್ತ್ರಜ್ಞ ನೋಮ್ ಚಾಮಸ್ಕಿ ಅವರ ಹೆಸರುಗಳು ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಇವೆ. ವಿಶ್ವದಲ್ಲಿ ಭಾರತ ಹಿಂದೂಸ್ತಾನ ಆಗಿದ್ದು, ಹಿಂದೂಸ್ತಾನದ ಮಾನ ಮರ್ಯಾದೆಯನ್ನ ಅಂಜಿಕೆ ಇಲ್ಲದೆ ನಮ್ಮ ದೇಶಕ್ಕೆ ಅಪಮಾನ ಮಾಡುತ್ತಿರುವ ಒಂದು ದ್ವೀಪದಲ್ಲಿ ಬಾಲ ಹುಡುಗಿರ್ನ ಇಟ್ಕೊಂಡು ನಾನಾ ತರ ಕೃತ್ಯನ ಮಾಡ್ತಾ ಇರ್ತಾನೆ. ಇವತ್ತು ಮೋದಿ ಅವರು ಹೆಸರು ಕೇಳಿ ಬಂದಿದೆ. ಇದಕ್ಕೆ ಮೋದಿ ಅವರು ಸ್ಪಷ್ಟನೆ ಕೊಡಬೇಕು. ಇವತ್ತು ಏನು ನಮ್ಮ ದೇಶದ ಪ್ರಧಾನಿ ಮೋದಿನ ಇಲ್ಲ ಅಮೆರಿಕ ಟ್ರಂಪ್ ಒಪ್ಪಂದಗಳಿಗೆ ಸೈನ್ ಮಾಡಿದ್ದಾರೆ. ಮೋದಿಗೆ ಟ್ರಂಪ್ ಹೇಳ್ತಾರೆ ನಾವು ರಷ್ಯಾ ತೈಲನ ಇದು ಬೇಕು ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಸೋಕಿಲಾಲ ಮೋದಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಸೇಮ್ 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 ಬೇಕೇ